ಬೇರೆ ಏನೋ ಕೆಲಸ ಇಲ್ಲ ಅಂತ ವಿಡಿಯೋಸ್ ಮಾಡ್ತೀರಾ? ಇದೆಲ್ಲ ಏನಕ್ಕೆ ಬೇಕು? ಮಕ್ಕಳು, ಆಫೀಸು, ಕೆಲಸ ಎಲ್ಲ ಮಧ್ಯದಲ್ಲಿ ಇದೆಲ್ಲ ಆಗುತ್ತಾ? ಇದೆಲ್ಲ ಸುಮ್ಮನೆ ಟೈಮ್ ವೇಸ್ಟು. ದುಡ್ಡು ಕೊಡ್ತಾರಾ? ಅದಕ್ಕೆ ಮಾಡ್ತೀರಾ? ಹೀಗೆ ಕೆಲವರು ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳಿದ್ದುಂಟು. ಐ ಜಸ್ಟ್ ಸ್ಮೈಲ್ ಎಟ್ ದೆಮ್ ಅಷ್ಟೇ. ನಾನು ಅನ್ಕೊಂಡೇ ಇರಲಿಲ್ಲ ಅಂತ ರಿವಾರ್ಡ್ ನನಗೆ ಸಿಕ್ಕಿದೆ. ಅದೇ ನಿಮ್ಮೆಲ್ಲರ ಪ್ರೀತಿ. ಮೈಸೂರಲ್ಲಿ ಮಾಡಿದ ಮೀಟಪ್ ಸೀನ್ ಇದು. ನನಗೋಸ್ಕರ ಯಾರಾದರೂ ಹುಡ್ಕೊಂಡ್ ಬರ್ತಾರೆ, ನನಗೋಸ್ಕರ ಕವಿತೆ ಎಲ್ಲ ಬರೀತಾರೆ. ನನ್ನ ನೋಡಿ ಮಾತಾಡ್ಸಿದ್ರೆ ಅವ್ರ ಮುಖ ಅರಳೋಗುತ್ತೆ ಅಂತ ಕೇಳಿ ನೋಡಿ ನನ್ಗೆ ಒಂಥರ ಫುಲ್ ಥ್ರಿಲ್ಲಿಂಗ್ ಫೀಲ್ ಆಗೋಯ್ತು. ಐ ಆಮ್ ಟ್ರೂಲಿ ಬ್ಲೆಸ್ಡ್ ಅಂತ ಅನಿಸ್ತು. ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ 2020ರಲ್ಲೇ ಅನಿಸಿತ್ತು. ಆಮೇಲೆ 2021 ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಅಷ್ಟೊಂದು ಲಾಂಗ್ ವಿಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡೋಕ್ಕೆಲ್ಲ ಕಷ್ಟ ಆಗ್ತಿತ್ತು. ಸೊ ಲಾಸ್ಟ್ ಇಯರು ಓಕೆ ಶಾರ್ಟ್ ವಿಡಿಯೋಸ್, ಮಿನಿ ವಿಡಿಯೋಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿ ಐ ಡಿಂಟ್ ಸ್ಟಾಪ್. ಐ ಜಸ್ಟ್ ವಾಂಟೆಡ್ ಟು ಡೂ ಇಟ್. ಐ ಆಲ್ವೇಸ್ ವಾಂಟೆಡ್ ಟು ಡೂ ಇಟ್. ವಿಡಿಯೋಸ್ ಮಾಡೋದ್ರಲ್ಲಾಗ್ಲಿ ಮಾತಾಡೋದ್ರಲ್ಲಾಗ್ಲಿ ನಂಗೆ ಯಾವ ಎಕ್ಸ್ಪೀರಿಯನ್ಸು ಇರಲಿಲ್ಲ. ಸೊ ನಂಗೆ ಮಾಡಬೇಕು ಅಂತ ಅನ್ನಿಸ್ತು, ಮಾಡಿದೆ. ಕಟ್ ಮಾಡಿದ್ರೆ ಇವತ್ತು ತುಂಬಾ ಜನ ರೆಕಗ್ನೈಸ್ ಮಾಡಿ ಮಾತಾಡಿಸ್ತಾರೆ, ಖುಷಿ ಪಡ್ತಾರೆ. ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನಿಮ್ಮ ಅಪ್ಬ್ರಿಂಗಿಂಗ್ ನಮ್ಗೆ ತುಂಬಾ ಇಷ್ಟ, ನಿಮ್ಮ ಫ್ಯಾಮಿಲಿ ಅಂದ್ರೆ ಲೈಫಲ್ಲಿ ಫಾಲೋ ಮಾಡ್ತಿರೋ ತತ್ವಗಳು ಇಷ್ಟ ಅಂತೆಲ್ಲ ಹೇಳಿದಾಗ ತುಂಬಾನೇ ಖುಷಿ ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಟೆಂಪಲ್ ಅಲ್ಲಿ ಒಂದು ಇಡೀ ಫ್ಯಾಮಿಲಿ ಅವ್ರು ಸಿಕ್ಕಿ, ನಾವು ಸೆಲೆಬ್ರಿಟಿ ಸಿಕ್ಕಿದ್ರೇನೆ ಮಾತಾಡ್ಸಲ್ಲ, ನಿಮ್ಮನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಬಂದು ಮೈಸೂರು ಮೀಟಪ್ ಬಂದವ್ರಿಗೆ ಸಿಕ್ಕಿ ಮಾತಾಡಿಸಿದವ್ರಿಗೆಲ್ಲ ತುಂಬಾ ಹೃದಯದ ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರ್ಲಿ ಅಂತ ಆಶಿಸ್ತೀನಿ. ಸ್ಪೆಷಲ್ ಮೆನ್ಷನ್ ಇಂದಿರಾ ಆಂಟಿ ಅವರು ಸಿಕ್ಕಿ ನಿನ್ಗೊಂದು ಕವಿತೆ ಬರ್ದಿದ್ದೀನಿ ಅಂತ ಹೇಳಿದ್ರು. ದಟ್ ಈಸ್ ಸೋ ಒಂಥರ ಬ್ಲೆಸ್ಡ್ ಫೀಲಿಂಗು. ಸೊ ಥ್ಯಾಂಕ್ ಯು ಸೋ ಮಚ್ ಆಂಟಿ.